ತಗ್ಗಿದ ಶನಿದೋಷ ಪ್ರಭಾವ. ಇನ್ನು ಈ ರಾಶಿಗಳಿಗೆ ಮಂಗಳಕರ ಯೋಗಗಳು. ಶನಿ ಸಂಕ್ರಮಣದಲ್ಲಿ ಈ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಶನಿದೋಷ ಉಂಟಾಗುತ್ತದೆ. ಇದು ದೇಹವನ್ನು ಹೆಚ್ಚು ಕಷ್ಟಕರವಾಗಿರಿಸುತ್ತದೆ. ಅಲ್ಪ ಆದಾಯಕ್ಕೂ ಕಷ್ಟಪಡಬೇಕಾಗುತ್ತದೆ. ಪ್ರಮುಖ ಕಾರ್ಯಗಳು ವಿಳಂಬವಾಗುತ್ತವೆ. ಶುಭ ಕಾರ್ಯಗಳು ಬಾಕಿ ಇವೆ. ಇನ್ನು 5 ತಿಂಗಳ ಕಾಲ ಗುರು ಶುಕ್ರ ಬುಧ ಸಂಕ್ರಮಣ ಅನುಕೂಲಕರವಾಗಿರುವುದರಿಂದ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ. ಹಣಕಾಸಿನ ಪರಿಸ್ಥಿತಿಗೆ ಅನುಗುಣವಾಗಿ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವವು. ತಗ್ಗಿದ ಶನಿದೋಷ ಪ್ರಭಾವ. ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ, ಕುಂಭ, ಮೀನರಾಶಿಯವರಿಗೆ ಕುಂಭರಾಶಿಯಲ್ಲಿ ಶನಿ ಸಂಕ್ರಮಣ ಮಾಡುವುದರಿಂದ 1.5 ವರ್ಷದಿಂದ ಹಲವು ರೀತಿಯಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ವಾಸ್ತವವಾಗಿ ಈ ಶನಿದೋಷವು ಮುಂದಿನ ವರ್ಷ 2025 ಜುಲೈರವರೆಗೆ ಮುಂದುವರಿಯಬಹುದು. ಆದರೆ ಅನುಕೂಲಕರ ಗ್ರಹಗಳ ಕಾರಣದಿಂದಾಗಿ ಶನಿದೋಷವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ಶನಿದೋಷವು ಸಂಪೂರ್ಣವಾಗಿ 2.5 ವರ್ಷಗಳವರೆಗೆ ಇರುತ್ತದೆ. ಸದ್ಯ ಈ ವರ್ಷಾಂತ್ಯದವರೆಗೂ ಗುರು ಶುಕ್ರ ಬುಧ ಹೊಂದಾಣಿಕೆಯಿಂದ ಈ ರಾಶಿಯವರಿಗೆ ಶನಿದೋಷ ಕಡಿಮೆಯಾಗುವ ಹಾಗೂ ಶುಭ ಯೋಗಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಕಟಕ, ಈ ರಾಶಿಯವರಿಗೆ ಅಷ್ಟಮ ಶನಿ ದೋಷದಿಂದ ಪ್ರತಿಯೊಂದು ಕೆಲಸವೂ ವಿಳಂಬವಾಗುತ್ತದೆ. ಬರಬೇಕಾದ ಹಣ ಸಿಗುವುದಿಲ್ಲ. ಪ್ರತಿಯೊಂದು ಸಾಲವೂ ಕೆಟ್ಟ ಸಾಲವಾಗುತ್ತದೆ. ಬಡ್ತಿಗಳು ನಿಲ್ಲುತ್ತವೆ ಮತ್ತು ಪ್ರಯತ್ನಗಳು ಈಡೇರುವುದಿಲ್ಲ. ಆದಾಗ್ಯೂ ಗುರು ಬುಧ ಮತ್ತು ಶುಕ್ರ ಈ ರಾಶಿಗೆ ತುಂಬ ಅನುಕೂಲಕರವಾಗಿರುವುದರಿಂದ ಇವುಗಳಲ್ಲಿ ಯಾವುದೂ ಸಂಭವಿಸುವುದಿಲ್ಲ. ಹೆಚ್ಚಾಗಿ ಒಳ್ಳೆಯ ಸುದ್ದಿ ಕೇಳಿ ಬರುತ್ತಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಹಣಕಾಸಿನ ಪರಿಸ್ಥಿತಿ ಹೆಚ್ಚು ಉತ್ತಮವಾಗಿರುತ್ತದೆ. ಸಿಂಹ, ಈ ರಾಶಿಯ 7ನೇ ಮನೆಯಲ್ಲಿ ಶನಿಯ ಸಂಚಾರವು ಜೀವನದಲ್ಲಿ ಒಂದು ರೀತಿಯ ನಿಶ್ಚಲತೆಯನ್ನು ಉಂಟುಮಾಡುತ್ತದೆ. ಯಾವುದೇ ಕೆಲಸವು ಸರಿಯಾಗಿ ನಡೆಯುವುದಿಲ್ಲ ಮತ್ತು ತೊಂದರೆಯಾಗುತ್ತದೆ. ಬರಬೇಕಾದ ಹಣ ಊರಿನ ಕೈ ಸೇರುವುದಿಲ್ಲ. ಅನೇಕ ಅವಕಾಶಗಳು ತಪ್ಪಿ ಹೋಗಿವೆ. ಪ್ರಸ್ತುತ ಗುರು ಮತ್ತು ಶುಕ್ರರು ಅನುಕೂಲಕರವಾಗಿರುವುದರಿಂದ ಈ ಶನಿದೋಷವು ಬಹಳ ಕಡಿಮೆಯಾಗುತ್ತದೆ ಮತ್ತು ಎಲ್ಲ ಕೆಲಸಗಳು ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ನಂಬಿಕೆಯಿದೆ. ಅವರು ಅನಾರೋಗ್ಯದಿಂದ ಮುಕ್ತರಾಗುತ್ತಾರೆ. ಮನೆ ಮತ್ತು ವಾಹನ ಸೌಲಭ್ಯಗಳಿಗೆ ಒತ್ತು ನೀಡಲಾಗಿದೆ. ವೃಶ್ಚಿಕ, ಈ ರಾಶಿಯ 4ನೇ ಮನೆಯಲ್ಲಿ ಶನಿಯು ಸಂಚಾರ ಮಾಡುವುದರಿಂದ ಅರ್ಧಾಷ್ಟಮ ಶನಿದೋಷ ಉಂಟಾಗುತ್ತದೆ. ಇದರಿಂದ ನಮ್ಮ ನೆಮ್ಮದಿಯ ಕೊರತೆ, ನೆಮ್ಮದಿಯ ಕಡಿಮೆ, ಮನೆ ನಿರ್ಮಾಣ ನಿಧಾನ, ಆಸ್ತಿ ವಿವಾದ ಬಗೆಹರಿಯದೆ ಕಾಯಿಲೆಗಳು ಬರುತ್ತಿವೆ. ಆದಾಗ್ಯೂ ಸಪ್ತಮದಲ್ಲಿ ಗುರುವಿನ ಸಂಚಾರದಿಂದಾಗಿ ಈ ದೋಷವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ಯಾವುದೇ ತೊಡಕುಗಳು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕಲಾಗುತ್ತದೆ. ಹಣಕಾಸಿನ ಪರಿಸ್ಥಿತಿಯು ಸಾಕಷ್ಟು ಸುಧಾರಿಸುತ್ತದೆ. ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲಾಗುತ್ತದೆ. ಮಕರ, ಶನಿ ಸಂಕ್ರಮಣದಲ್ಲಿ ಈ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಶನಿದೋಷ ಉಂಟಾಗುತ್ತದೆ. ಇದು ದೇಹವನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ. ಅಲ್ಪ ಆದಾಯಕ್ಕೂ ಕಷ್ಟಪಡಬೇಕಾಗುತ್ತದೆ. ಪ್ರಮುಖ ಕಾರ್ಯಗಳು ವಿಳಂಬವಾಗುತ್ತವೆ. ಶುಭ ಕಾರ್ಯಗಳು ಬಾಕಿ ಇವೆ. ಇನ್ನು 5 ತಿಂಗಳ ಕಾಲ ಗುರು ಶುಕ್ರ ಬುಧ ಸಂಕ್ರಮಣ ಅನುಕೂಲಕರವಾಗಿರುವುದರಿಂದ ಪರಿಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ. ಹಣಕಾಸಿನ ಪರಿಸ್ಥಿತಿಗೆ ಅನುಗುಣವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಆಗುವವು. ಕುಂಭ, ಈ ರಾಶಿಯ ಶನಿ ಸಂಕ್ರಮಣ ಈ ರಾಶಿಯವರಿಗೆ 7 ರಾಶಿಯ ಶನಿ ದೋಷವನ್ನು ಉಂಟುಮಾಡುತ್ತದೆ. ಇದರಿಂದ ಆರ್ಥಿಕ ನಷ್ಟ, ದುಂದುವೆಚ್ಚ, ಪ್ರತಿಭೆಗೆ ಮುನ್ನಡೆ ಸಿಗಲಿರುವುದು, ಪ್ರತಿ ಕೆಲಸ ತಡವಾಗಿ ಮುಗಿಯುವುದು, ನಿರಾಸೆ ಇತ್ಯಾದಿಗಳು ಸಂಭವಿಸುತ್ತವೆ. ಇದೀಗ ಶುಭ ಗ್ರಹಗಳ ಅನುಕೂಲಕರ ಸಂಚಾರದಿಂದಾಗಿ ಸಂತೋಷವು ಹೆಚ್ಚಾಗುತ್ತದೆ. ಯೋಜಿತ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳಲಿವೆ. ಉಳಿತಾಯಕ್ಕೆ ಕೊರತೆಯಿಲ್ಲ. ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ಪ್ರತಿಭಾವಂತ ಗಾಯಕರು ಚೆನ್ನಾಗಿ ಮಾಡುತ್ತಾರೆ. ಮೀನ, ಈ ರಾಶಿಯ ವ್ಯವಸ್ಥಾನದಲ್ಲಿ ಶನಿಯು ಸಂಚಾರ ಮಾಡುವುದರಿಂದ 7 ರಾಶಿಯ ಶನಿದೋಷ ಉಂಟಾಗುತ್ತದೆ. ವೆಚ್ಚಗಳು ಹೆಚ್ಚಿನ ಶ್ರಮ ವ್ಯರ್ಥವಾಗುತ್ತದೆ. ವೈದ್ಯಕೀಯ ವೆಚ್ಚ ಹೆಚ್ಚಾಗಲಿದೆ. ಉದ್ಯೋಗ ಮತ್ತು ಮದುವೆಯ ಪ್ರಯತ್ನಗಳು ಒಂದೇ ಸಮಯದಲ್ಲಿ ಒಟ್ಟಿಗೆ ಬರುವುದಿಲ್ಲ. ಆದರೆ ರಾಶ್ಯಾಧಿಪತಿ ಗುರು ಹಾಗೂ ಸುಖಸ್ಥಾನಾಧಿ ಬುಧ ಸೂಕ್ತನಾಗಿರುವುದರಿಂದ ಶುಭಯೋಗಗಳು ಬರುವ ಸಾಧ್ಯತೆ ಇದೆ. ಉತ್ತಮ ಆರ್ಥಿಕ ಚೇತರಿಕೆ ಕಂಡುಬರಲಿದೆ. ಅನಾರೋಗ್ಯದಿಂದ ಮುಕ್ತಿ ಸಿಗುತ್ತದೆ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.